ಟಿಪ್ಪು ಸುಲ್ತಾನ್ ಆಡಳಿತ ಅವಧಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿ 3 ಅರಮನೆಗಳಿದ್ದುವು ಎಂಬ ಸುಳುವಿನ ಬೆನ್ನತ್ತಿರುವ ಸಂಶೋಧಕ ಅರೇನಹಳ್ಳಿ ಧರ್ಮೇಂದ್ರ ಕುಮಾರ್ 3ನೇ ಅರಮನೆಯ ಅವಶೇಷಕ್ಕಾಗಿ ಶೋಧ ಆರಂಭಿಸಿದ್ದಾರೆ. ಇಂಗ್ಲಿಷ್ ಲೇಖಕ ಫ್ರಾನ್ಸಿಸ್ ಅನೆಸ್ಟಿ ಅವರು ಉಲ್ಲೇಖಿಸುವ ದಾಖಲೆ ಆಧರಿಸಿ ಶ್ರೀರಂಗಪಟ್ಟಣದಲ್ಲಿ ಈ ಶೋಧ ಈಗ ನಡೆಯುತ್ತಿದೆ. ಗ್ಯಾರಿಸನ್ ಆಸ್ಪತ್ರೆ ಇದು ಬ್ರಿಟಿಷ್ ಸೈನಿಕರಿಗಾಗಿ ತೆರೆದಿದ್ದ ಆಸ್ಪತ್ರೆ. ಈ ಸ್ಮಾರಕ ಇರುವ ಸ್ಥಳದಲ್ಲೇ ಹಿಂದೆ ಒಂದು ಅದ್ಭುತವಾದ ಅರಮನೆ ಇತ್ತು ಎಂದು ನಂಬಲಾಗಿದೆ. ಈ ವಾದಕ್ಕೆ ಪುಷ್ಟಿ ನೀಡುವಂತೆ ಆಸ್ಪತ್ರೆ ಇದ್ದ ಜಾಗದಲ್ಲಿ ವಿಶಾಲ ಸಭಾಂಗಣದ ತಳಪಾಯದ ಅವಶೇಷದ ಜೊತೆಗೆ ಕೊಠಡಿಗಳ ಕುರುಹು ಕೂಡ ಈಗ ಗೋಚರಿಸುತ್ತಿವೆ. ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ನೀರಿನ 2 ಬಾವಿಗಳು ಇರುವ ಲಕ್ಷಣಗಳು ಕೂಡ ಕಂಡುಬಂದಿವೆ. ಟಿಪ್ಪು ಅವಧಿಯಲ್ಲಿ ಲಾಲ್ ಮಹಲ್ ಮತ್ತು ಬೇಸಿಗೆ ಅರಮನೆ ಜೊತೆಗೆ ಮತ್ತೊಂದು ಅರಮನೆ ಇತ್ತು ಎನ್ನುವುದಕ್ಕೆ ಹಲವಾರು ಸಾಕ್ಷಿಗಳು ಈಗ ಒಂದೊಂದಾಗಿ ಬೆಳಕಿಗೆ ಬರುತ್ತಿವೆ. ಅದರ ಕುರುಹುಗಳು ಸ್ಪಷ್ಟವಾಗಿಲ್ಲ. ಕನ್ನಡದಲ್ಲಿ ದಾಖಲೆಗಳಿವೆ. ಇಂಗ್ಲಿಷ್ ಇತಿಹಾಸಕಾರರ ಮಾಹಿತಿ ಆಧರಿಸಿ ಹುಡುಕಾಟ ನಡೆಸುತ್ತಿದ್ದೇನೆ ಎಂದು ಧರ್ಮೇಂದ್ರ ಕುಮಾರ್ ಇತ್ತೀಚೆಗೆ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಒಬೆಲಿಸ್ಕ್ ಸ್ಮಾರಕ ಬಳಿ ಇರುವ ಶಸ್ತ್ರಾಗಾರ ಅಂದ್ರೆ ಮದ್ದಿನ ಮನೆ ಅನತಿ ದೂರದಲ್ಲಿಯೇ ಅರಮನೆ ಇತ್ತು ಎನ್ನಲಾಗಿದೆ. ಪ್ರಾಚ್ಯ ವಸ್ತು ಇಲಾಖೆಯ ದಾಖಲೆಯನ್ನ ಸಂಗ್ರಹಿಸಿ ಇತಿಹಾಸ ತಿಳಿಯಲು ಪ್ರಯತ್ನ ನಡೆಯುತ್ತಿದೆ. ಹೌದು ಸ್ನೇಹಿತರೆ, ಶ್ರೀರಂಗಪಟ್ಟಣದ ಇತಿಹಾಸ ಕೆದಕಿದಷ್ಟು ಇನ್ನಷ್ಟು ನಿಗೂಢ ಮಾಹಿತಿಗಳು ಹೊರಹೊಮ್ಮುತ್ತಿವೆ. ಹಾಗೂ ಇಲ್ಲಿ ಭಾರೀ ಪ್ರಮಾಣದ ಖಜಾನೆ ಕೂಡ ಇತ್ತು ಎಂದು ನಂಬಲಾಗಿದೆ. ಕಾರಣ ಇದು ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಕಟ್ಟಲಾದಂತಹ ಕೋಟೆ. ಈ ಅವಶೇಷಗಳು ಇಲ್ಲಿ ನೀವು ಈಗಲೂ ಕಾಣಬಹುದು. ಇಂತಹ ಹಲವಾರು ನಿಗೂಢ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಒಂದೊಂದಾಗಿ ಕೊಡ್ತಾ ಇದ್ದೀನಿ. ಆ ಎಲ್ಲ ಮಾಹಿತಿಯನ್ನ ನೀವು ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೀವು ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಶ್ರೀ ಗಂಗಾಧೇಶ್ವರ ಸ್ವಾಮಿ ದೇವಾಲಯದ ಉತ್ತರಕ್ಕೆ ಸಮೀಪದಲ್ಲಿಯೇ ನಿಮಗೆ ವಾಟರ್ ಗೇಟ್ ಎಂದು ಇಂಗ್ಲಿಷ್ನಲ್ಲಿ ನಾಮಫಲಕ ಹೊತ್ತ ಒಂದು ಕಮಾನು ಸುರಂಗ ಕಾಣುತ್ತದೆ. ಅದರ ಸಮೀಪ ಹೋದರೆ ನಿಮಗೆ ಒಂದು ಕಾಲು ಹಾದಿ ನಿಮ್ಮನ್ನ ಕಾವೇರಿ ನದಿಗೆ ಕರೆದುಕೊಂಡು ಹೋಗುತ್ತದೆ. ಬಹಳ ಹಿಂದೆ ಅರಮನೆಯ ಪ್ರಮುಖರು ಕಾವೇರಿ ನದಿಗೆ ತೆರಳಲು ಈ ಸುರಂಗ ಮಾರ್ಗವನ್ನ ಉಪಯೋಗಿಸುತ್ತಿದ್ದರು ಎಂದು ಇತಿಹಾಸದಲ್ಲಿ ಕೂಡ ಉಲ್ಲೇಖ ಇದೆ. ಅದು 1799 ಮೇ 4 ಅಂದು ನಡೆದ ಅಂತಿಮ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರೊಡನೆ ಕಾದಾಡಲು ಹೋದ ಟಿಪ್ಪು ಈ ಪ್ರದೇಶದ ವಾಟರ್ ಗೇಟ್ ಹೊಕ್ಕನೆಂದು ಹಾಗೂ ಕಾದಾಟದ ಒಂದು ಘಟ್ಟದಲ್ಲಿ ಕೆಲವು ಕುತಂತ್ರಿಗಳ ಸಂಚಿನಿಂದ ಇಲ್ಲಿನ ಬಾಗಿಲನ್ನು ಮುಚ್ಚಲಾಯಿತೆಂದು, ಇದರಿಂದ ಟಿಪ್ಪು ಸುಲ್ತಾನ್ ವೈರಿಗಳ ಹೊಡೆತಕ್ಕೆ ಸಿಕ್ಕಿ ವೀರ ಮರಣ ಹೊಂದಿದರೆಂದು ತಿಳಿಸಲಾಗುತ್ತದೆ. ಅದಕ್ಕೆ ಪೂರಕವಾಗಿ ಹಲವಾರು ದಾಖಲೆಗಳು ಹೇಳಿದರೂ ಮತ್ತಷ್ಟು ದಾಖಲೆಗಳು ಟಿಪ್ಪು ಸುಲ್ತಾನ್ ಇಲ್ಲಿ ಮರಣ ಹೊಂದಿಲ್ಲವೆಂದು, ಈ ಸ್ಮಾರಕ ಪೂರ್ವಕ್ಕೆ 100 ಯಾರ್ಡ್ನಲ್ಲಿ ಸ್ಥಾಪಿಸಲಾಗಿರುವ ಸ್ಮಾರಕವೇ ನಿಜವಾದ ನಿಖರವಾದ ಸ್ಮಾರಕವೆಂದು ಹೇಳುತ್ತಿದೆ. ಆದರೆ ಅತಿ ಹೆಚ್ಚಿನ ದಾಖಲೆಗಳು ಪ್ರತಿವಾದಿಸುತ್ತಿರುವುದು ಗೆಜೆಟ್ನಲ್ಲಿರುವ ಮಾಹಿತಿಗಳು ಹಾಗೂ ಅಂತರ್ಜಾಲದಲ್ಲಿ ಸಿಗುತ್ತಿರುವ ಮಾಹಿತಿಗಳು ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ಸ್ಥಳವೆಂದು ವಾಟರ್ ಗೇಟ್ನತ್ತ ಬೆರಳು ಮಾಡುತ್ತವೆ. ಇದರಲ್ಲಿ ಸತ್ಯವೇನೆಂಬ ಬಗ್ಗೆ ಇನ್ನೂ ಹೆಚ್ಚಿನ ಪರಿಶೀಲನೆ ಮಾಡಬೇಕಾಗಿದೆ, ಸಂಶೋಧನೆ ಅಗತ್ಯವಿದೆ. ಆದರೂ ಈ 2 ಸ್ಮಾರಕಗಳ ಸಮೀಪದಲ್ಲಿ ಎಲ್ಲೋ ಒಂದು ಕಡೆ ಟಿಪ್ಪು ವೀರ ಮರಣ ಹೊಂದಿದರೆಂದು ಭಾವಿಸಬಹುದು. ಟಿಪ್ಪು ಸುಲ್ತಾನ್ ದೇಹ ಸಿಕ್ಕಿರುವ ಜಾಗವೆಂದು ಗುರುತಿಸಲಾಗುವ ಪ್ರದೇಶದಲ್ಲಿ ಈಗಲೂ ಕೂಡ ಒಂದು ಸ್ಮಾರಕವನ್ನ ನಿರ್ಮಿಸಲಾಗಿದ್ದು, ಆ ಚಿತ್ರಗಳನ್ನು ನೀವು ಇಲ್ಲಿ ನೋಡಬಹುದು. ಕರ್ನಾಟಕದ ಪ್ರವಾಸದಲ್ಲಿ ಭೇಟಿ ನೀಡಲೇಬೇಕಾದ ಸ್ಮಾರಕಗಳಲ್ಲಿ ಒಂದಾದ ಮೈಸೂರಿನ ಶ್ರೀರಂಗಪಟ್ಟಣ ಕೋಟೆಯಲ್ಲಿ 4 ದ್ವಾರಗಳಿವೆ. ಕೋಟೆ ಆವರಣದಲ್ಲಿ 2 ಕತ್ತಲೆ ಕೋಣೆಗಳಿವೆ. ಅಲ್ಲಿ ಕೈದಿಗಳನ್ನ ಸೆರೆ ಹಿಡಿದು ಇಡಲಾಗುತ್ತಿತ್ತು. ಶ್ರೀರಂಗಪಟ್ಟಣ ಕೋಟೆಯಲ್ಲಿ ಒಂದು ಸರಳವಾದ ರಚನೆ ಇದೆ. 3 ಬದಿಯಲ್ಲಿ ಸುಮಾರು 40 ಅಡಿ ಎತ್ತರದ ಗೋಡೆಗಳಿವೆ. ಅದನ್ನ ರಾಕೆಟ್ ಕೋರ್ಟ್ ಅಥವಾ ಟಿಪ್ಪು ತಮ್ಮ ಕ್ಷಿಪಣಿಗಳನ್ನ ಉಡಾಯಿಸಲು ಬಳಸುತ್ತಿದ್ದ ಲಾಂಚ್ ಪ್ಯಾಡ್ ಎಂದು ಕೂಡ ನಂಬಲಾಗಿದೆ. ಲಾಲ್ ಮಹಲ್ ಇದು ಟಿಪ್ಪುನ ನಿವಾಸ. ಶ್ರೀರಂಗಪಟ್ಟಣ ಕೋಟೆಯಲ್ಲಿ ಇರಿಸಲಾಗಿತ್ತು. ಆದರೆ ಇದನ್ನು ಬ್ರಿಟಿಷರು ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಮತ್ತು ಈ ಸ್ಥಳದಲ್ಲಿ ಇಂದು ಕೇವಲ ದಿಬ್ಬದಿಂದ ಗುರುತಿಸಲಾಗಿದೆ. ಅದರ ಮೇಲೆ ಒಂದು ನೀವು ನೋಟಿಸ್ ಬೋರ್ಡ್ ಅನ್ನು ಕೂಡ ಕಾಣಬಹುದಷ್ಟೇ.
ಇದೇ ಜಾಗದಲ್ಲಿ ಬ್ರಿಟಿಷರು ಕನಿಷ್ಠ ಪಕ್ಷ 8 ರಿಂದ 10 ದಿನಗಳ ಕಾಲ ಈ ಅರಮನೆಯನ್ನು ಎರ್ರಾಬಿರ್ರಿ ಲೂಟಿ ಮಾಡಿದ್ದರು ಎಂದು ಹೇಳಲಾಗುತ್ತಿದೆ. ಈ ಅರಮನೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಲದ ಆಭರಣಗಳು, ಖಜಾನೆ, ಸಂಪತ್ತನ್ನು ಭಾರಿ ಪ್ರಮಾಣದಲ್ಲಿ ಇತ್ತೆಂದು ನಂಬಲಾಗಿದೆ. ಅದನ್ನ ಬ್ರಿಟಿಷರು ಸಂಪೂರ್ಣವಾಗಿ ನಾಶ ಮಾಡಿ ಲೂಟಿ ಮಾಡಿ ಎಲ್ಲ ಖಜಾನೆಯನ್ನ ಇಂಗ್ಲೆಂಡಿಗೆ ಕಳಿಸಿದ್ದರು. ಶ್ರೀರಂಗಪಟ್ಟಣ ಕೋಟೆಯನ್ನ ಕ್ರಿಸ್ತಶಕ 1454ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರ ತಿಮ್ಮಣ್ಣ ನಾಯಕ ನಿರ್ಮಿಸಿದ್ದನೆಂದು ನಂಬಲಾಗಿದೆ. ಸಾವಿರದ 495ರವರೆಗೆ ಒಡೆಯರ್ ವಿಜಯನಗರ ಆಡಳಿತವನ್ನು ವಶಪಡಿಸಿಕೊಳ್ಳುವವರೆಗೂ ಈ ಕೋಟೆ ಅವರ ಕೈಯಲ್ಲಿತ್ತು. ಆ ಕೋಟೆ ತರುವಾಯ ಆರ್ಕಾಟ್ನ ನವಾಬ, ಪೇಶ್ವಾಸ್ ಮತ್ತು ಮರಾಠರ ನಡುವೆ ಕೈ ಬದಲಾಗಿತ್ತು. ಒಡೆಯರ್ ಅವರು ತಮ್ಮ ರಾಜಧಾನಿಯನ್ನ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಸ್ಥಳಾಂತರಿಸಿ ಈ ಕೋಟೆಯನ್ನೇ ಸಾಮ್ರಾಜ್ಯದ ಆಸನವನ್ನಾಗಿ ಸ್ಥಾಪಿಸಿದ್ದರು. ಭಗವಾನ್ ವಿಷ್ಣುವಿಗೆ ಅರ್ಪಿತವಾಗಿರುವಂತಹ ರಂಗನಾಥ ಸ್ವಾಮಿ ದೇವಾಲಯ ಕೂಡ ಇಲ್ಲಿ ನೀವು ಕಾಣಬಹುದು. ಕೋಟೆಯ ಒಳಗೆ ಇರುವ ರಂಗನಾಥ ಸ್ವಾಮಿ ದೇವಾಲಯವನ್ನ 12ನೇ ಶತಮಾನದ ಹೊಯ್ಸಳ ರಾಜ ದ್ವಾರಸಮುದ್ರದ ಅನುದಾನದೊಂದಿಗೆ ವೈಷ್ಣವ ತತ್ವಶಾಸ್ತ್ರದ ಪ್ರತಿಪಾದಕ ರಾಮಾನುಜಾಚಾರ್ಯರು ನಿರ್ಮಿಸಿದ್ದರೆಂದು ನಂಬಲಾಗಿದೆ. ಕೋಟೆಯ ಪಶ್ಚಿಮ ಭಾಗದಲ್ಲಿರುವ ತೆರೆದ ಮೈದಾನದಲ್ಲಿ ಈ ದೇವಾಲಯವಿದೆ. ಇನ್ನೊಂದು ದೇವಾಲಯ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನವು ತೆರೆದ ಮೈದಾನದ ಇನ್ನೊಂದು ಬದಿಯಲ್ಲಿದೆ. ಕೋಟೆಯ ಉತ್ತರ ಭಾಗದಲ್ಲಿ ಕತ್ತಲ ಕೋಣೆಗಳಿವೆ. ಅವು ಯುರೋಪಿಯನ್ ಕೈದಿಗಳಿಗೆ ಸೀಮಿತವಾಗಿದ್ದು ಎಂದು ನಂಬಲಾಗಿದೆ. ಥಾಮಸ್ ಎನ್ಮಾಲ್ ಡಂಜಿನ್ ಸೆರೆಮನೆ. ಇದು ಶ್ರೀರಂಗಪಟ್ಟಣ ಕೋಟೆಯೊಳಗೆ ಗುಪ್ತ ಸೆರೆಮನೆಯಾಗಿತ್ತು. ಈ ರಹಸ್ಯ ನೆಲಮಾಳಿಗೆಯನ್ನ 1895ರಲ್ಲಿ ಕೋಟೆಯ ಪತನದ ನಂತರ ಸುಮಾರು 100 ವರ್ಷಗಳ ನಂತರ ಈ ಒಂದು ಸೆರೆಮನೆಯನ್ನ ಕಂಡುಹಿಡಿಯಲಾಗಿತ್ತು. ಈ ಬಂದಿಖಾನೆ ನೀವು ಈಗಲೂ ಪತ್ತೆ ಹಚ್ಚಲು ಸಾಧ್ಯವೇ ಆಗುವುದಿಲ್ಲ, ಅಷ್ಟೊಂದು ಕಷ್ಟವಾಗಿದೆ. ಥಾಮಸ್ ಎನ್ಮಾಲ್ ಡಂಜಿನ್ ಸುಮಾರು 45 ಅಡಿ ಉದ್ದ ಮತ್ತು 32 ಅಡಿ ಅಗಲವನ್ನು ಇಟ್ಟಿಗೆ ಮತ್ತು ಗಾರೆಗಳಲ್ಲಿ ನಿರ್ಮಿಸಲಾದ ಅನೇಕ ಕಮಾನುಗಳೊಂದಿಗೆ ಅಳೆದು ಇದನ್ನ ಕಂಡುಹಿಡಿದಿದ್ದ. ಕೆಲವು ದಾಖಲೆ ಪ್ರಕಾರ ಈ ಬಂದಿಖಾನೆಯನ್ನ ಯುದ್ಧ ಕೈದಿಗಳನ್ನ ಹಿಡಿದು ಇಡಲು ಬಳಸಲಾಗುತ್ತಿತ್ತು. ಹೆಚ್ಚಾಗಿ ಇವುಗಳನ್ನ ಮದ್ದುಗುಂಡುಗಳ ಡಿಪೋಗಳನ್ನಾಗಿ ಮಾಡಲಾಗಿತ್ತು. ಈ ಎಲ್ಲ ವಿನ್ಯಾಸ ಮತ್ತು ಆಯಕಟ್ಟಿನ ಬುರುಜುಗಳಿಗೆ ಇರುವ ಸಾಮೀಪ್ಯವು ಇದನ್ನ ದೃಢಪಡಿಸುತ್ತದೆ. ಬತೇರಿ. ಹೌದು, ಈ ಜಾಗದಲ್ಲಿ 1799 ಮೇ 4ರಂದು ಬ್ರಿಟಿಷರು ಮೈಸೂರಿನ ಅಂತಿಮ ಯುದ್ಧದಲ್ಲಿ ಟಿಪ್ಪು ಮಡಿದ ನಂತರ ಶ್ರೀರಂಗಪಟ್ಟಣವನ್ನ ತಮ್ಮ ವಶಕ್ಕೆ ಪಡೆದ ಕುರುವಾಗಿ ಟಿಪ್ಪು ಸುಲ್ತಾನರ ರಾಜ್ಯದ ಲಾಂಛನ ಬಾವುಟ ಇಳಿಸಿ ಬ್ರಿಟಿಷ್ ಬಾವುಟವನ್ನ ಈ ಬತೇರಿ ಮೇಲೆ ಹಾರಿಸಿದ್ದರು. ಈಗ ಇಲ್ಲಿ ಭಾರತದ ಬಾವುಟವನ್ನ ಹಾರಿಸಲಾಗುತ್ತದೆ. ಶ್ರೀರಂಗಪಟ್ಟಣಕ್ಕೆ ಬರುವ ಪ್ರವಾಸಿಗರು ಇದನ್ನ ದೂರದಿಂದಲೇ ನೋಡಿ ಹೊರಟು ಹೋಗುತ್ತಾರೆ, ಅಥವಾ ಕೆಲವೊಬ್ಬರು ಇದನ್ನ ಗಮನಿಸುವುದಿಲ್ಲ ಕೂಡ. ಪ್ರವಾಸಿ ಮಾರ್ಗದರ್ಶಿಗಳು ಅಂದ್ರೆ ಗೈಡುಗಳು ಕೂಡ ಇಂತಹ ಜಾಗಕ್ಕೆ ಮಹತ್ವ ಕೊಡುತ್ತಿಲ್ಲ. ಆದರೆ ಇದರ ಹತ್ತಿರ ಹೋದಾಗ ನಿಮಗೆ ತಿಳಿಯುತ್ತದೆ ಈ ಬತೇರಿಯ ಮಹತ್ವ. ಸ್ನೇಹಿತರೆ, ಶ್ರೀರಂಗಪಟ್ಟಣದ ಬಗ್ಗೆ ಹೇಳುತ್ತಾ ಹೋದರೆ ತಿಂಗಳಗಟ್ಟಲೆ ಹೇಳಬೇಕಾಗುತ್ತದೆ. ಆ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ನಿಮ್ಮ ಮುಂದೆ ಬಿಚ್ಚಿಡಲು ಪ್ರಯತ್ನ ಪಡುತ್ತೇನೆ. ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕರೆ ಬೆಂಗಳೂರು ಮೈಸೂರು ನಡುವೆ ಓಡಾಡುತ್ತಿದ್ದರೆ ಒಂದಿಲ್ಲ ಒಂದು ದಿವಸ ಈ ಶ್ರೀರಂಗಪಟ್ಟಣಕ್ಕೆ ಭೇಟಿ ಕೊಟ್ಟು ಅಲ್ಲಿರುವ ಅನೇಕ ಪ್ರವಾಸಿ ಸ್ಥಳಗಳನ್ನ, ಅನೇಕ ನಿಗೂಢ ಮಾಹಿತಿಯುಳ್ಳ ಸ್ಥಳಗಳನ್ನ ಒಮ್ಮಿಲ್ಲ ಒಮ್ಮೆ ಭೇಟಿ ಕೊಟ್ಟು ನೀವು ಕೂಡ ಇತಿಹಾಸದ ಒಂದು ಅದ್ಭುತ ಮಾಹಿತಿಯನ್ನ ಪಡೆಯಬಹುದೆಂದು ನನ್ನ ಅನಿಸಿಕೆ. ಇಲ್ಲವಾದರೆ ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಗಳನ್ನ ನೋಡುತ್ತಾ ಇರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.